ಹನುಮ ಜಯಂತಿ ಜೊತೆಗೆ ದರ್ಶನ್ ಸರ್ ಕೂಡ ಬಿಡುಗಡೆ ಅಂದ್ರೆ ಬೇಲ್ ಸಿಕ್ಕಿದೆ. ಏನ್ ಅನ್ಸುತ್ತೆ ಸರ್, ಒಬ್ಬ ಸ್ನೇಹಿತ ಆಗಿ ಮತ್ತೆ ಡೈರೆಕ್ಟರ್ ಆಗಿ ಕೆಲಸ ಕೂಡ ಜೊತೆ ಮಾಡಿದ್ದೀರಾ, ಹೇಗೆ ಅನಿಸ್ತಿದೆ ಸರ್? ಬಹಳ ಖುಷಿ ಇದೆ ನಮಗೆ. ತುಂಬ ಒಳ್ಳೆ ಪಾಸಿಟಿವ್ ನೋಟ್ ಇವತ್ತು. ಹನುಮ ಜಯಂತಿ ಅಂದರೆ ಹನುಮಂತ ನಮ್ಮದವರು, ಆಂಜನೇಯ ನಮ್ಮದವ್ರು, ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತಿನ ದಿನವೇ ಅದೊಂದು ಅದ್ಭುತವಾದಂಥ ಸುದ್ದಿ ನಮಗೆ. ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಆ್ಯಂಡ್ ಅವ್ರು ಬೇಲ್ ಸಿಕ್ಕಿರೋದಷ್ಟೇ ಅಲ್ಲ, ಆದಷ್ಟು ಬೇಗ ಅವರು ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದು ನಮ್ಮ ಪ್ರೇಯರ್ಸ್ ಇದೆ. ಸೊ ಅದು ಬೇಗ ಆಗಲಿ ಅಂತ ಕೇಳ್ಕೊತೀವಿ. ಇನ್ನು ಸರ್ ಆರೋಗ್ಯದಲ್ಲಿ ಚೇತರಿಸಿಕೊಂಡಿಲ್ಲ, ಅದ್ರ ಬಗ್ಗೆ ಕೂಡ ಶಸ್ತ್ರಚಿಕಿತ್ಸೆನಾ ಅಥವಾ? ಅದೇ ನಮ್ಮ ಮೇನ್ ಕನ್ಸರ್ನ್ ಅದಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ ಆರೋಗ್ಯ ಚೆನ್ನಾಗಬೇಕು ಅಂತ. ಯಾಕಂದರೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು 200-300 ಕೋಟಿ ವಹಿವಾಟು ನಡೆಸುವಂಥ ಒಬ್ಬ ನಾಯಕ ನಟ ಅವರು, ಒಂದು ಸ್ಟಾರ್. ಅವರ ನಂಬ್ಕೊಂಡು ಹಲವಾರು ಕುಟುಂಬಗಳು ಕೆಲಸ ನಡೆಯುತ್ತೆ. ಸೊ ಹಾಗಾಗಿ ಚಿತ್ರರಂಗಕ್ಕೆ ಅವ್ರು ಭಾಳನೇ ಮುಖ್ಯವಾಗ್ತಾರೆ. ಸೊ ಅವ್ರ ಹೆಲ್ತು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಬೇಗ ಅವರು ಗುಣಮುಖರಾಗಲಿ, ಮೊದಲಿನ ಥರನೇ ವಾಪಸ್ ಬರಬೇಕು ಅಂತ ನಮ್ಮ ಸರ್. ಎಲ್ಲವೂ ಅಂದುಕೊಂಡಂಗೆ ಆಗಿದ್ರೆ ಡೆವಿಲ್ ಸಿನಿಮಾ ಈ ಮಂತ್ ರಿಲೀಸ್ ಆಗಬೇಕಿತ್ತು, ಆದರೆ ದರ್ಶನ್ ಅವರು ರಿಲೀಸ್ ಆಗಿ ಬಂದಿದ್ದಾರೆ. ಅದೊಂದು ರೀತಿ ಕಾಕತಾಳೀಯ ಅನ್ಸುತ್ತೆ. ಇಲ್ಲಮ್ಮ, ಅದೇನೋ ಒಂಚೂರು ಈ ಥರದ ಒಂದು ಅಡಚಣೆಗಳಾಗಿರುತ್ತೆ. ಬಟ್ ಖಂಡಿತವಾಗ್ಲೂ ಅದೊಂದು ಅದ್ಭುತವಾದ ಚಿತ್ರ ಬೇಗ ಬಂದೇ ಬರುತ್ತೆ. ದರ್ಶನ್ ಫ್ಯಾನ್ಸ್ ಅವ್ರ ಮನೆ ಮುಂದೆ ಎಲ್ಲ ಸಂಭ್ರಮ ಮಾಡ್ತಿದ್ದಾರೆ, ಜೊತೆಗೆ ಫೋಟೋ ಹಿಡ್ಕೊಂಡು ದೇವ್ರಿಗೆ ಯಾವ ರೀತಿ ಪೂಜೆ ಮಾಡ್ತಾರೆ ಅದೇ ರೀತಿ ಮಾಡ್ತಿರೋವಂಥದ್ದು. ಬೇರೆ ಕಡೆ ಎಲ್ಲ ಸಹ ಅದೇ ರೀತಿ ಸಂಭ್ರಮ ಮನೆ ಮಾಡಿದೆ. ಏನು ಹೇಳಿ? ಸೊ ಖುಷಿ ಅಲ್ಲ, ಎಲ್ಲರಿಗೂ ಅದೊಂದು ಖುಷಿ ಇದೆ. ಆ್ಯಂಡ್ ನಾನು ಹಿಂದೆ ಹೇಳಿದ್ದೀನಿ, ಇವಾಗಲೂ ಅದು ಹೇಳ್ತೀನಿ. ಅದು ದರ್ಶನ್ ಸರ್ ಪುಣ್ಯನ ಆ ಥರದ ಒಂದು ಅಭಿಮಾನಿ ಬಳಗ ಪಡೆದಿರೋದಕ್ಕೆ, ಅಥವಾ ಅಭಿಮಾನಿಗಳ ಪುಣ್ಯನ ಈ ಥರದೊಂದು ನಟನ ಪಡೆದಿರೋದಕ್ಕೆ, ಅವರಿಬ್ಬರದ್ದು ಒಂದು ಸಂಬಂಧನ ಅಷ್ಟು ಸ್ಟ್ರಾಂಗ್ ಆಗಿದೆ ಅಮ್ಮ. ಸೊ ಅವ್ರು ಇವಾಗಲ್ಲ, ಯಾವತ್ತೂ ದರ್ಶನ್ ಸರ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಅವ್ರ ಅಭಿಮಾನಿಗಳು ಅಷ್ಟೇ ಪ್ರೀತಿ ತೋರಿಸಿದ್ದಾರೆ, ಒಂದು ಸ್ಟ್ರೆಂತ್ ಅವ್ರಿಗೆ ಅವರು. ಸೊ ಖಂಡಿತವಾಗ್ಲೂ ಅವ್ರ ಖುಷಿ ಇವತ್ತು ಬರ್ತಾ ಇರೋದ್ರಲ್ಲಿ ಏನದು ಆಶ್ಚರ್ಯ ಇಲ್ಲ ನನಗೆ. ಇವತ್ತು ಸುಮಾರಷ್ಟು ವಿಷಯಗಳು ಲಿಂಕ್ ಆಗ್ತಿದೆ ಸರ್. ಸ್ಯಾಂಡಲ್ವುಡ್ ಇರ್ಬೋದು, ಟಾಲಿವುಡ್ ಇರ್ಬೋದು. ಈ ಕಡೆ ದರ್ಶನ್ ಸರ್ ರಿಲೀಸ್ ಆದರೆ ಆ ಕಡೆ ಅಲ್ಲು ಅರ್ಜುನ್ ಅವರು ವಿಚಾರಣೆಗಂತ ಫ್ಯಾನ್ಸ್ ಏನಾಯ್ತು, ಅದು ಕಾಲ್ ತುಳಿತದಿಂದ ಒಬ್ಬರು ಸಾವಾಯಿತು, ಆ ವಿಚಾರಣೆಗಂತ ಜೈಲು ಮೆಟ್ಲೇರಿರುವಂಥದ್ದು ಪ್ರಕರಣ ಏನಾದರೂ ನಿಮ್ಮ ಗಮನಕ್ಕೆ ಬಂದಿದೆಯಾ? ನನ್ನ ದರ್ಶನ್ ಸರ್ದು ಅದ್ರ ಬಗ್ಗೆ ಆದರೆ ನನಗೆ ಓಕೆ. ಇನ್ನು ಅಲ್ಲೇನು ನಡೀತಿದೆ ಅವ್ರದ್ದು ಏನದು ಅಷ್ಟು ಗೊತ್ತಿಲ್ಲದ್ರದ ಬಗ್ಗೆ ನಾವು ಯಾಕೆ ಮಾತಾಡೋದು? ನಿಮ್ಗೆ ಮೊದಲು ಈ ವಿಚಾರ ಗೊತ್ತಾಗಿದ್ದು ಇಲ್ಲಿ? ಈಗ ನನಗೆ ಈಗಲೇ ಒಂದು ಇಲ್ಲಿ ಬರಬೇಕು, ಒಂದು ಬರ್ಬೇಕಾದ್ರೆ ನನಗೆ ಗೊತ್ತಾಯ್ತು. ನನ್ನ ಫೋನ್ ಕಾಲ್ ಬರೋಕ್ಕೆ ಶುರು ಆದಾಗ ಗೊತ್ತಾಯ್ತು ನನಗೆ. ಯಾಕಂದ್ರೆ ನಾನು ಟ್ರಾವೆಲ್ ಮಾಡ್ತಿದ್ನಲ್ಲ, ನಾನು ಟಿ ವಿ ನೋಡೋಕ್ಕಾಗಿರಲಿಲ್ಲ. ಸೊ ಫೋನ್ ಕಾಲ್ಸ್ ಬರ್ಬೇಕಾದ್ರೆ ಒಂದು ಗೊತ್ತಾಗಿದ್ದು ನನಗೆ. ಆ್ಯಂಡ್ ಒಂದು ಖುಷಿನಲ್ಲಿ ಅದೇ ಹೇಳಿದ್ನಲ್ಲ, ಬರ್ತಾನೆ ಒಂದು ಒಳ್ಳೆ ಖುಷಿನಲ್ಲಿ ಬಂದೆ ನಾನು. ನಿಮ್ಮ ಫ್ರೆಂಡ್ಸ್ ಬಳಗದವರು ಅಂತ ಇರ್ತಾರೆ, ಕಾಲ್ ಮಾಡಿ ಮಾತಾಡ್ಕೊಳೋದು ಏನಿಲ್ಲ, ನೀವು ಬಂದ ತಕ್ಷಣ ಇಲ್ಲೇ ಇದ್ದೀನಿ, ನಿಮ್ಮ ಮುಂದೆ ನಿಂತಿದ್ದೀನಿ, ಈಗ ಹೋಗ್ತಾ ಮಾತಾಡ್ಕೊಂಡು ಹೋಗ್ತೀನಿ ಅಷ್ಟೇ.